ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ಸ್ಟಿಚ್ಚಲ್ಲಿ ಫ್ಲ್ಯಾಟ್ ಲೋಡನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಸ್ಟ್ರೈಟ್ ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ ನಡೀತಾ ಇದೆ, ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕಲಿಯೋ ಆಸಕ್ತಿ ಇದ್ದರೂ ಬೇಸಿಕ್ಕಿಂದ ಡೀಟೇಲ್ ಆಗಿ ಕಲಿಬೋದು. ನೋಡಿ, ಈ ಥರ ಸ್ಟಾರ್ಟಿಂಗ್ 2 ಲೈನ್ಸ್ ಹಾಕ್ಕೊಬಿಡಿ. ಸ್ಟ್ರೈಟ್ ಲೋಡು, ಸ್ಟ್ರೈಟ್ ಅಂದರೆ ನಿಮಗೆ ಗೊತ್ತಾಗಬೇಕಲ್ವ ಹಾಕುವಾಗ, ಅದಕ್ಕೆ ಈ ಥರ ಒಂದು ಡ್ರಾ ಮಾಡ್ಕೊಂಬಿಡಿ. ಈ ಥರ ಒಂದು ಅಳತೆಯಲ್ಲಿ ಸ್ಟ್ರೈಟಾಗಿ ಡ್ರಾ ಮಾಡ್ಕೊಂಡ ನಂತರ ಆ ಕಡೆ ಈ ಕಡೆ ಚೈನ್ ಸ್ಟಿಚ್ ಹಾಕೋಬೇಕು. ಈ ಕ್ಲಾಸನ್ನು ಅಟೆಂಡ್ ಮಾಡೋರಿಗೆ ಚೈನ್ ಸ್ಟಿಚ್ಚು ಬಂದಿರುತ್ತೆ, ಆಲ್ರೆಡಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಆ ಕಡೆ ಲೈನಿಗೆ ಈ ಕಡೆ ಲೈನಿಗೆ ಎರಡೂ ಕಡೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಅಂದರೆ ನಿಮಗೆ ಈಗ ನಾನು ಸ್ಟಿಚ್ ಹಾಕೋಕೆ ಒಂದು ಮಾರ್ಜಿನ್ ಪ್ರಕಾರ ಗೊತ್ತಾಗಬೇಕು, ಅದಕ್ಕೋಸ್ಕರ ಎರಡೂ ಲೈನ್ಸಿಗೆ ಚೈನ್ ಸ್ಟಿಚ್ ಹಾಕ್ಕೊಂಬಿಡಿ. ಮತ್ತು ಏನಂದರೆ ಪ್ರತಿ ಕ್ಲಾಸಲ್ಲಿ ಹೇಳಿದಾಗೆ ಈ ಕ್ಲಾಸಲ್ಲಿ ಕೂಡ ಹೇಳ್ತಾ ಇದ್ದೀನಿ, ಎಂಡ್ ನಾಟ್ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾಸ್ ನಂಬರ್ 6 ಇದೆ ನಂದು, ಅದನ್ನು ಅಟೆಂಡ್ ಮಾಡಿ. ಅದರಲ್ಲಿ ಎಂಡ್ ನಾಟ್ ಬಗ್ಗೆ ತುಂಬ ಡೀಟೇಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿಕೊಂಡು ಕಲಿಬಹುದು. ಎಂಡ್ ನಾಟ್ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಕ್ಲಾಸು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಚೈನ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಿಕೊಂಡೆ. ಈಗ ಬನ್ನಿ, ಹೇಗೆ ಅಂದರೆ 2 ಸಿಲ್ಕ್ ದಾರ ತಗೊಳ್ಳಿ, 2 ಎಳೆ ದಾರ ತಗೊಳ್ಳಿ, ಯಾವ ಕಲರ್ ಆದರೂ ಪರವಾಗಿಲ್ಲ. ನೋಡಿ, ಆ ಕಡೆ ಈ ಕಡೆ ಲೈನ್ ಇದೆಯಲ್ಲ, ಒಳಗಿಂದ ಒಂದು ಸ್ಟಿಚ್ಚು, ಹೊರಗಡೆಯಿಂದ ಒಂದು ಸ್ಟಿಚ್ಚು, ಅಂದರೆ ಲಾಕ್ ಸ್ಟಿಚ್ಚು ಹೊರಗಡೆ ಬರುತ್ತೆ, ಒಳಗಡೆಯಿಂದ ಒಂದು ಸ್ಟಿಚ್ಚು, ಆ ಥರ ಬರುತ್ತೆ ಲೋಡ್ ಸ್ಟಿಚ್ಚು. ಇದು ಸ್ಟ್ರೈಟ್ ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಒಳಗಿಂದನೇ ತೊಗೊಳ್ತಾ ಇದ್ದೀನಿ. ಒಳಗಿಂದ ತಗೊಂಡು ಹೊರಗಡೆ ಒಂದು ಚೈನ್ ಹಾಕ್ಕೊಂಡು ಅಲ್ಲಿಂದ ಎಳ್ಕೊಂಡು ಆ ಕಡೆಯಿಂದ ಒಳಗಡೆಯಿಂದ ಒಂದು ಸ್ಟಿಚ್ಚು, ಹೊರಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೀವು. ನೋಡಿ, ಹಾಗೆ ಎಳ್ಕೊಂಡು ಬಂದು ಈ ಕಡೆ ಸೈಡಲ್ಲಿ ಕೂಡ ಒಳಗಡೆಯಿಂದ ಒಂದು ಸ್ಟಿಚ್ಚು, ಹೊರಗಡೆಯಿಂದ ಒಂದು ಸ್ಟಿಚ್ಚು, ಅಂದರೆ ಹೊರಗಡೆ ಹಾಕೋ ಚಿಕ್ಕ ಸ್ಟಿಚ್ಚನ್ನು ಲಾಕ್ ಸ್ಟಿಚ್ ಅಂತ ಹೇಳ್ತಾರೆ. ಆರಿ ವರ್ಕಲ್ಲಿ ಪ್ರತಿ ಸರಿ ನೀವು ಸ್ಟಿಚ್ಚನ್ನು ಎಂಡ್ ಮಾಡುವಾಗ ಲಾಕ್ ಸ್ಟಿಚ್ ಅಂತ ಹೇಳಿ, ಚಿಕ್ಕದಾಗಿ ಸ್ಟಿಚ್ ಹಾಕೋದಕ್ಕೆ ಲಾಕ್ ಸ್ಟಿಚ್ ಅಂತ ಹೇಳ್ತಾರೆ. ನೋಡಿ, ಈ ಥರ ಚಿಕ್ಕದಾಗಿ ಚೈನ್ ಹಾಕಿಬಿಟ್ಟು ಆ ಕಡೆ ಎಳ್ಕೊಳ್ಳುವಾಗ ಅಲ್ಲಿಗೆ ಲಾಕ್ ಆಗುತ್ತೆ, ಅದು ಉದ್ದ ಚೈನು, ಅದಕ್ಕೇ ಲಾಕ್ ಸ್ಟಿಚ್ ಅಂತ ಹೇಳೋದು. ಚಿಕ್ಕ ಸ್ಟಿಚ್ಚು ಅಂತಲೂ ಹೇಳ್ತಾರೆ. ಲಾಕ್ ಸ್ಟಿಚ್ ಅಂದರೆ ಅದ್ರದ್ದು ಅರ್ಥ ನಿಮಗೆ ಗೊತ್ತಾಗುತ್ತೆ, ಯಾಕೆ ಲಾಕ್ ಸ್ಟಿಚ್ ಅಂತ ಹೇಳ್ತಾರೆ ಅಂತ. ಆ ಸ್ಟಿಚ್ಚನ್ನು ಅಲ್ಲಿಗೆ ಎಂಡ್ ಮಾಡೋದಕ್ಕೆ ಲಾಕ್ ಸ್ಟಿಚ್ ಅಂತ ಹೇಳ್ತಾರೆ. ನೋಡಿ, ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಥರ ಕಂಪ್ಲೀಟಾಗಿ ಫುಲ್ ಎಂಡ್ವರೆಗೂ ಹಾಕ್ಕೊಂಡು ಬಂದರೆ ಆಯಿತು. ಇದೇ ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತ ಹೇಳಿ. ಇನ್ನು ನೆಕ್ಸ್ಟು ಫ್ಲ್ಯಾಟಲ್ಲಿ ಕ್ರಾಸು, ಡಬಲ್ ಕಲರು, ತ್ರಿಬಲ್ ಕಲರು ಎಲ್ಲ ಯೂಸ್ ಮಾಡೋದಿರುತ್ತೆ. 1 by 1 ಹೇಳ್ತೀನಿ ನಾನು. ಇದರಲ್ಲಿ ನಾನು ಡಬಲ್ ಕಲರ್ ಯೂಸ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಏನು ಗೊತ್ತಾ, ನೆಕ್ ಲೈನ್ಸಿಗೆಲ್ಲ ಯೂಸ್ ಮಾಡ್ತಾರೆ, ಕೆಲವೊಂದು ಡಿಸೈನ್ಗಳಲ್ಲಿ ಕೂಡ ಫ್ಲ್ಯಾಟ್ ಲೋಡನ್ನು ಯೂಸ್ ಮಾಡ್ತಾರೆ. ಸ್ಟ್ರೈಟ್ ಫ್ಲ್ಯಾಟ್ ಲೋಡ್ ಸ್ಟಿಚ್ಚು ದೊಡ್ಡ ಮೋಟಿಫೈಗಳಲ್ಲಿ ಯೂಸ್ ಮಾಡ್ತಾರೆ, ಮತ್ತು ನೆಕ್ ಲೈನ್ಸಿಗೆಲ್ಲ ಯೂಸ್ ಮಾಡ್ತಾರೆ. ನೋಡಿ, ಇದೇ ಥರ ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತ ಹೇಳಿ ಸ್ಟ್ರೈಟಾಗಿ. ಓಕೆ, ನೀವು ಫಸ್ಟು ಸ್ಟಿಚ್ಚಸ್ಗಳೆಲ್ಲ ಕಲ್ತ್ಕೊಳ್ಳಿ. ಸ್ಟಿಚ್ಚೆಲ್ಲ ಮುಗಿದ ನಂತರ ನಾನು ಡಿಸೈನಲ್ಲಿ ಹಾಕಿ ತೋರಿಸ್ತೀನಿ, ಯಾವ್ಯಾವ ಪ್ಲೇಸಿಗೆ ಯಾವ್ಯಾವುದು ಸ್ಟಿಚ್ಗಳನ್ನು ಹಾಕ್ಬೋದು ಅಂತ ಹೇಳಿ. ಮತ್ತು ನೀವು ಕಲಿಯೋಷ್ಟರಲ್ಲಿ ನಿಮಗೇ ಗೊತ್ತಾಗುತ್ತೆ, ಆದರೂ ಕೂಡ ಗೊತ್ತಿರಲಿ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಫಸ್ಟ್ ಸ್ಟಿಚ್ಚಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ನೋಡಿ, ನಾನು ಸ್ಲೋ ಆಗಿ ತೋರಿಸ್ದೆ ಇಷ್ಟೊತ್ತು ತನಕ. ಇದೇ ಥರನೇ ಹಾಫ್ ಪೋರ್ಷನ್ನ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ಹಾಫ್ ಪೋರ್ಷನ್ ಹಾಕಿ ಮುಗಿಸ್ದೆ, ಇನ್ನು ಹಾಫನ್ನು ನಾನು ಬೇರೆ ಕಲರು ಏನಿಲ್ಲ ಎಂಡ್ ಮಾಡುವಾಗ ಅದೇ ಬಂದ್ರಲ್ಲ ಚೈನ್ ತೊಗೊಂಡು ಅಲ್ಲಿಗೆ ಎಂಡ್ ನಾಟ್ ಹಾಕಿ ಫಿನಿಷ್ ಮಾಡಿದರೆ ಆಯಿತು. ಮತ್ತು ಸ್ಟಾರ್ಟಿಂಗಿಂದ ಬೇರೆ ಕಲರ್ನ ಯೂಸ್ ಮಾಡಿದರೆ ಆಯಿತು ಅಷ್ಟೇ. ಏನು 2 ಕಲರು ಯೂಸ್ ಮಾಡೋಕ್ಕೆ ಕಷ್ಟ ಏನಿಲ್ಲ ಅಷ್ಟೇ. ಹಾಫ್ ಪೋರ್ಷನ್ನ ನೀವು ಫಿಲ್ ಮಾಡಿ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ.
ಮತ್ತು ನೀವು 2 ದಾರ ತಗೊಂಡು ಸ್ಟಾರ್ಟ್ ಮಾಡಿ. ಓಕೆ, ಸೇಮ್ ಸ್ಟಾರ್ಟಿಂಗ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅದೇ ಥರನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಒಳಗಡೆಯಿಂದ ಚೈನ್ ತೊಗೊಂಡು ಹೊರಗಡೆ ಲಾಕ್ ಸ್ಟಿಚ್ ಹಾಕ್ಬಿಟ್ಟು ಅದನ್ನು ಹಾಗೆ ಚೈನನ್ನು ಲಾಂಗಾಗಿ ಎಳ್ಕೊಂಡು ಆ ಕಡೆ ಒಳಗಡೆಯಿಂದ ಒಂದು ಚೈನು ಹೊರಗಡೆಯಿಂದ ಒಂದು ಚೈನನ್ನು ಹಾಕ್ಕೊಳ್ಳಿ. ಅದೇ ಥರನೇ ಇನ್ನುಳಿದ ಹಾಫ್ ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನೋಡಿ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಯಾರಾದರೂ ಇದ್ದರೆ ನಾನು ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ಸನ್ನು ಫ್ರೀ ಕ್ಲಾಸನ್ನು ಕೊಡ್ತಾಯಿದ್ದೀನಿ. ಪ್ಲೇಲಿಸ್ಟಲ್ಲಿ ಕೂಡ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಂತ ಹಾಕಿರ್ತೀನಿ, ಆರಿ ಎಂಬ್ರಾಯ್ಡ್ರಿ ಕ್ಲಾಸ್ ಅಂತ ಹೇಳಿ. ಸ್ಟಾರ್ಟಿಂಗಿಂದ ಕಲಿಯೋರಿದ್ದರೆ, ಬೇಸಿಕ್ಕಿಂದ ಕಲ್ತ್ಕೊಳ್ಳೋರಿದ್ದರೆ ತುಂಬ ಡಿಟೇಲಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಕ್ಲಾಸಸ್ನ, ನೀವು ಅಟೆಂಡ್ ಮಾಡ್ಬೋದು. ನೀವು ನಾನು ಕೊಡ್ತಾ ಇರೋ ಕ್ಲಾಸನ್ನು ಅಟೆಂಡ್ ಮಾಡಿದರೆ ಸಾಕಾಗುತ್ತೆ, ಫುಲ್ ಆರಿ ವರ್ಕರ್ ಆಗಿಬಿಡ್ಬೋದು. ಅಡ್ವಾನ್ಸ್ ಲೆವೆಲ್ಲು ಕೂಡ ಬೇಸಿಕ್ ಮುಗಿದ ನಂತರ ನಾನು ಹೇಳ್ಕೊಡ್ತೀನಿ. ಅಡ್ವಾನ್ಸ್ ಲೆವೆಲ್ಲು ನಂತರ ನಾನು ನಿಮಗೆ ಬ್ರೂಚಸ್ ಕೂಡ ಹೇಳ್ಕೊಡ್ತೀನಿ. ಈಗ ಬ್ರೂಚಸ್ಸು ಟ್ರೆಂಡಿಂಗಲ್ಲಿದೆ. ಹಾಗೆ ಪ್ರತಿಯೊಂದು ಕ್ಲಾಸನ್ನು ನನ್ನ ಚಾನಲ್ನಲ್ಲಿ 1 by 1 ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನಿಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆಗ್ತಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಓಕೆನಾ? ಇದೇ ಥರನೇ ಮನೆಯಲ್ಲಿ ಒಂದು 2 hour ಆದರೂ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಒಂದು ಸ್ಟಿಚಸ್ಸಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು ನೀವು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ IDಯನ್ನು ಫಾಲೋ ಮಾಡಿಬಿಟ್ಟು ಅದರಲ್ಲಿ ನನಗೆ ಫೋಟೋಸನ್ನು ಸೆಂಡ್ ಮಾಡ್ಬೋದು. ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ, ಕಲಿತಾ ಇರೋದು ನನಗೂ ಗೊತ್ತಾಗುತ್ತೆ. ಒಂದು ಸೆಂಡ್ ಮಾಡಿ, ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರೋಲ್ಲ. ಹಾಗೆ ನನ್ನ ನಂಬರನ್ನು ಕೇಳಿದರು, ಕೊಡ್ತೀನಿ ನಾನು, ಆದರೆ ಈಗಲೇ ಕೊಡಲ್ಲ, ಸ್ವಲ್ಪ ದಿನ ಹೋಗಲಿ ಆಮೇಲೆ ಕೊಡ್ತೀನಿ. ನನಗೂ ಸ್ವಲ್ಪ ಇಷ್ಟು ಜನ ಕಲಿತಾ ಇದ್ದಾರೆ ಅಂತ ಒಂದು ಮಂದಟ್ಟಾದ ನಂತರ ನಾನೊಂದು ಗ್ರೂಪ್ ಮಾಡ್ತೀನಿ, ನಂಬರ್ ಕೊಟ್ಬಿಟ್ಟು. ಆಗ ನಾನು ಆನ್ಸರ್ನ ಮಾಡ್ತೀನಿ. ಹಾಗೆ ಒಬ್ಬರು ಇಬ್ಬರು ಕಲಿತಾ ಇದ್ದಾರೆ ಅಥವಾ ಎಷ್ಟು ಜನ ಕಲಿತಿದ್ದಾರೆ ಅಂತ ನನಗೂ ಗೊತ್ತಾಗುತ್ತೆ ಅಲ್ವಾ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಇದರಲ್ಲಿ ಕೂಡ ಕಮೆಂಟ್ ಮಾಡ್ಬೋದು, ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ. ಹಾಗೆ ಡೌಟ್ ಬರದೇ ಇರೋ ಹಾಗೆ ಕ್ಲಾಸ್ ಕೊಡೋದಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ. ಹೊಸದಾಗಿ ನೋಡೋರಿದ್ದರೆ ಸ್ಟಾರ್ಟಿಂಗಿಂದನೇ ಕಲ್ತ್ಕೊಂಬನ್ನಿ. ಬೇಸಿಕ್ಕಿಂದ ನಾನು ಪ್ರತಿಯೊಂದು ವಿಷಯನೂ ಹೇಳ್ತಾ ಪ್ರತಿಯೊಂದು ಕ್ಲಾಸನ್ನು ಬಿಡ್ದೇನೆ ಹೇಳ್ಕೊಡ್ತಾ ಇರೋದ್ರಿಂದ ನಿಮಗೆ ಡೌಟ್ಸೇ ಬರೋದಿಲ್ಲ. ಆ ರೀತಿ ನಾನು ಕ್ಲಾಸಸ್ನ ಕೊಟ್ಟಿದ್ದೀನಿ. ಒಂದು ವೇಳೆ ಅದಕ್ಕೂ ಮಿಂಚಿ ಡೌಟ್ಸ್ ಬಂದರೆ ನಾನು ಕ್ಲಾರಿಟಿ ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಏನಿಲ್ಲ. ಓಕೆ, ನೋಡಿ, ಈ ಥರ ಹಾಫ್ ಪೋರ್ಷನ್ನ ನಾನು ಕಂಪ್ಲೀಟ್ ಮಾಡ್ತಾ ಬಂದೆ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ಟ್ರೈಟ್ ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ರಾಸಲ್ಲಿ ಲೋಡ್ ಸ್ಟಿಚ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ನೋಡಿ, ಇದೇ ಥರನೇ ನಾನೀಗ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಕಲಿಯೋಕ್ಕಾಗ್ತಾ ಇಲ್ಲ ಅಂದರೆ ಹೇಳಿ. ನನಗೊಬ್ಬರು ಮೆಸೇಜ್ ಮಾಡಿದರು, ಸಿಲ್ಕ್ ಥ್ರೆಡ್ಡು ತುಂಬ ಕಟ್ಟಾಗ್ತಾಯಿದೆ ಮೇಡಮ್, ಅದಕ್ಕೊಂದು ಟಿಪ್ಸ್ ಕೊಡಿ ಅಂತ. ಕೊಡ್ತೀನಿ, ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿದ್ದೀನಿ, ಕೊಡ್ತೀನಿ ನಾನು. ಅದನ್ನು ಕೂಡ ಡೀಟೇಲಾಗಿ ಹೇಗೆ ಕಟ್ಟಾಗದಿರೋ ಹಾಗೆ ಸಿಲ್ಕ್ ಥ್ರೆಡನ್ನು ಮ್ಯಾನೇಜ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಓಕೆ, ನೋಡಿ, ನಾನು ಕಂಪ್ಲೀಟ್ ಮಾಡ್ತಾ ಬಂದೆ. ಇದಕ್ಕೆ ಸ್ಟ್ರೈಟಾಗಿ ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತ ಹೇಳ್ತಾರೆ. ಏನಿಲ್ಲ, ನೀವು ಯಾವ ಡಿಸೈನ್ ಕೂಡ ಹಾಕುವಾಗೂ ಅಷ್ಟೇ, ಯಾವಾಗಲೂ ಡ್ರಾ ಮಾಡ್ಕೊಂಡಿರ್ತೀರಲ್ಲ ಅದ್ರ ಮೇಲ್ಗಡೆ ಚೈನ್ ಸ್ಟಿಚ್ ಹಾಕ್ಕೊಂಬಿಡಿ. ಓಕೆ, ನೋಡಿ, ನಾನು ಬೀಡ್ಸ್ ಹಾಕಿ ಕಂಪ್ಲೀಟ್ ಮಾಡ್ತಾಯಿದ್ದೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನಗೂ ಕೂಡ ನಿಮ್ಮ ಲೈಕ್ಸ್ ಮತ್ತು ಕಮೆಂಟ್ಸ್ ನೋಡಿ ತುಂಬಾ ಖುಷಿ ಆಗುತ್ತೆ. ಹಾಗೆ ಇನ್ನೂ ಕ್ಲಾಸು ಹೆಚ್ಚಾಗಿ ಕೊಡೋಕ್ಕೆ ಹುಮ್ಮಸ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.